ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ಒಂದು ಲಾಗ್ ಬಂದು ನನ್ನ 5 ಮಂತ್ ಬೇಬಿ ಜೊತೆ ನನ್ನ ಒಂದು ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಈ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ವ್ಯೂವರ್ಸ್ಗೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಸೊ ನಿಮ್ಮ ಸಪೋರ್ಟ್ ನನಗೆ ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ, ಡೈಲಿ ಲಾಗ್ ಮಾಡಿ ಅಂತ ಹೇಳ್ತಿದ್ದೀರಾ, ಜೊತೆಗೆ ಪಾಪುನ ವೀಡಿಯೋದಲ್ಲಿ ತೋರಿಸಿ ಅಂತ ಕೇಳ್ತಿದ್ದೀರಾ. ಸೊ ಖಂಡಿತವಾಗ್ಲೂ ಕೂಡ ನಾನು ಡೈಲಿ ಲಾಗ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಸೊ ಪಾಪುನ ಏನಕ್ಕೆ ವೀಡಿಯೋದಲ್ಲಿ ತೋರಿಸ್ತಿಲ್ಲ ಅಂದರೆ ಆ್ಯಕ್ಚುಲಿ ನನಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ. ಪಾಪುನ ವೀಡಿಯೋದಲ್ಲಿ ತೋರಿಸ್ಬಾರ್ದು, ಮನೆಯಲ್ಲಿ ಸ್ವಲ್ಪ ಮಗುಗೆ ದೃಷ್ಟಿ ಆಗುತ್ತೆ ಅಂತ ಆ ಥರ ಎಲ್ಲ ಸ್ವಲ್ಪ ನಂಬೋದ್ರಿಂದ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಅವಳ ಜೊತೆ ಒಂದು ಮಾರ್ನಿಂಗ್ ರೊಟೀನಲ್ಲಿ ಅವಳನ್ನ ಸ್ವಲ್ಪ ನಾನು ತೋರಿಸಿದ್ದೀನಿ. ಫೇಸ್ನ ಸರಿಯಾಗಿ ರಿವೀಲ್ ಮಾಡಿಲ್ಲ. ಮುಂದೊಂದು ದಿನ ಖಂಡಿತವಾಗ್ಲೂ ಅವಳ ಫೇಸ್ನ ನಾನು ರಿವೀಲ್ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ನಾನು ಇಲ್ಲಿ ವೀಡಿಯೋಗೆ ವಾಯ್ಸ್ ಕೊಡ್ತಾ ಇರೋ ಟೈಮಲ್ಲಿ ಕೂಡ ನನ್ನ ಮಗಳದು ಸ್ವಲ್ಪ ಸೌಂಡ್ ಕೇಳಿ ಬರ್ತಾ ಇದೆ. ಸೊ ನೋಡಿ, ಈಗೇನೆ ಡೈಲಿ ಲಾಗ್ ಮಾಡಲಿಕ್ಕೂ ಕೂಡ ಇದೇ ಪ್ರಾಬ್ಲಮ್ಮು. ಅವಳ ಜೊತೆ ಯಾವಾಗಲೂ, ಅದರಲ್ಲೂ 5 ಮಂತ್ ಆದಮೇಲಂತೂ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳಲ್ವ. ಸೊ ಅವಳ ಜೊತೆ ಯಾವಾಗಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಡೈಲಿ ಲಾಗ್ ಮಾಡೋಕ್ಕಾಗ್ತಿಲ್ಲ. ಖಂಡಿತ ಮುಂದೊಂದು ದಿನ ಮಾಡ್ತೀನಿ. ಸೊ ನನ್ನ ಮಾರ್ನಿಂಗ್ ರೊಟೀನ್ ಖಂಡಿತವಾಗ್ಲೂ ಈ ರೀತಿಯೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೂಮ್ನ ನಾನು ಕ್ಲೀನ್ ಮಾಡಿಕೊಂಡು ಪ್ರತಿದಿನ ಬ್ಲ್ಯಾಂಕೆಟ್ನ ಚೇಂಜ್ ಮಾಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪಾಪುದು ಕೂಡ ವಾಯ್ಸ್ ಬರ್ತಾ ಇದೆ. ಅದು ಅಲ್ಲದೆ ಅವಳೀಗ ಟಮ್ಮಿ ಟೈಮ್ನ ತುಂಬಾ ಇಷ್ಟಪಡೋದ್ರಿಂದ ಯಾವಾಗಲೂ ಕೂಡ ಮಲಗಿಸಿದ್ರೆ ಸಾಕು ಕಡೆ ದಬಾಕೋತಾಳೆ. ಆ್ಯಂಡ್ ಇವಾಗ ಸ್ವಲ್ಪ ಅವಳಿಗೆ ಕ್ರಾವ್ಲಿಂಗ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ, ಅಂದರೆ ಕಂಪ್ಲೀಟ್ ಆಗಲ್ಲ, ಸ್ವಲ್ಪ ಸ್ವಲ್ಪ ರೋಲಿಂಗ್ ಮಾಡ್ತಾಳೆ. ಫುಲ್ ನಾನು ಒಂದು ಕಡೆ ಮಲಗಿಸಿದ್ರೆ ಅವಳು ಇನ್ನೊಂದು ಕಡೆ ಹೋಗ್ತಾಳೆ. ಸೊ ಹಾಗಾಗಿ ಪ್ರತಿದಿನ ಬ್ಲ್ಯಾಂಕೆಟ್ನ ಚೇಂಜ್ ಮಾಡೋದು, ತುಂಬ ನೀಟಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಎವ್ರಿ ಡೇ ಬ್ಲ್ಯಾಂಕೆಟ್ನ ಚೇಂಜ್ ಮಾಡ್ತೀನಿ. ಆ್ಯಂಡ್ ಇದು ನಂದು ಮಾರ್ನಿಂಗ್ ರೊಟೀನಲ್ಲಿ ಇವಾಗಲಿಂದ ಅಂತ ಅಲ್ಲ, ತುಂಬ ವರ್ಷಗಳಿಂದಲೇ ನಾನು ಫಾಲೋ ಅಪ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಬೆಚ್ಚಗಿರೋ ಬಿಸಿನೀರನ್ನ ಕುಡಿಯೋದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ನಮ್ಮ ಬಾಡಿನ ಹೈಡ್ರೇಟಾಗಿ ಇಟ್ಕೋಬೇಕು, ಡಿಹೈಡ್ರೇಟ್ ಆಗದೇ ಇರೋ ರೀತಿ ನೋಡ್ಕೋಬೇಕು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಬೆಚ್ಚಗಿರೋ ಬಿಸಿನೀರನ್ನ ಕುಡಿಯೋದು ತುಂಬಾ ಒಳ್ಳೆಯದು. ಸೊ ನೀರು ಕುಡಿತಾ ಹಾಗೆಯೇ ಹೊರಗಡೆ ಬಂದೆ. ನಮ್ಮ ಮನೆ ಸುತ್ತ ನೋಡಿ ಈ ರೀತಿ ಗ್ರೀನರಿ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಈ ರೀತಿ ಗ್ರೀನರಿ ನೋಡೋ ಖುಷಿನೇ ಬೇರೆ ಅಲ್ಲ. ಸೊ ಗ್ರೀನರಿ ನೋಡಿಕೊಂಡು ಫ್ರೆಶ್ ಏರ್ ತಗೊಂಡು, ಹಾಗೆಯೇ ಪಪ್ಪಾಯ ಗಿಡದಲ್ಲಿ ನೋಡಿದೆ, ಪಪ್ಪಾಯ ಹಣ್ಣುಗಳೆಲ್ಲ ಹಣ್ಣಾಗಿದೆಯಾ ಅಂತ ನೋಡಿದೆ. ಒಂದು ಹಣ್ಣಾಗಿತ್ತು, ತುಂಬಾ ಚೆನ್ನಾಗಿ ಮರದ ಮೇಲೇ ಹಣ್ಣಾಗಿತ್ತು. ಸೊ ನೋಡಿ, ನ್ಯಾಚುರಲಾಗಿ ನಾವು ಮನೆ ಹತ್ರನೇ ಬೆಳೆದಿರೋದ್ರಲ್ಲಿ ಹಣ್ಣಾಗಿರೋವಂತಹ ಒಂದು ಹಣ್ಣು. ಸೊ ಈ ಥರ ಮನೆ ಹತ್ರನೇ ಬೆಳ್ಕೊಂಡು ತಿನ್ನೋದು ತುಂಬಾ ಖುಷಿ ಅಲ್ವಾ. ಸೊ ಅದನ್ನು ತೊಗೊಂಡು ಬಂದೆ. ಆ್ಯಂಡ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಪಪ್ಪಾಯ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಪಪ್ಪಾಯ ಹಣ್ಣಾಗಿರೋದನ್ನು ನೋಡಿ ತೊಗೊಂಡು ಬಂದು ಅದನ್ನು ತಿಂದೆ. ಸೊ ನಾನು ಇಷ್ಟು ಮಾಡಿ ಹೋಗೋ ಅಷ್ಟರಲ್ಲಿ ಅವಳಾಗಲೇ ತೊಟ್ಲಲ್ಲಿ ಮಲಗಿಸಿದ್ದೆಲ್ಲ ಆಟ ಆಡ್ತಾ ಇದ್ಲು. ಜಾಸ್ತಿ ಹೊತ್ತು ಅವಳು ಒಬ್ಬಳನ್ನೇ ಬಿಟ್ಟರೆ ಅವಳು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆ ನಂತರ ಬಂದು ಅವಳನ್ನ ಎತ್ಕೊಂಡಾದಮೇಲೆ ಅವಳಿಗೆ ಇವತ್ತು ಎಣ್ಣೆ ಸ್ನಾನ ಮಾಡಿಸ್ಬೇಕಿತ್ತು. ಸೊ ಸ್ವಲ್ಪ ಅವಳಿಗೆ ಆಯಿಲ್ ಮಸಾಜ್ ಮಾಡೋಣ ಅಂತ ಹೇಳಿ ಆಯಿಲ್ ಮಸಾಜ್ ಮಾಡ್ತಾ ಇದ್ದೀನಿ. ನಾನು ಇವಳಿಗೆ ಆಯಿಲ್ ಮಸಾಜಲ್ಲಿ ಹರಳೆಣ್ಣೆನೇ ಯೂಸ್ ಮಾಡೋದು. ಫಸ್ಟು ಡೆಲಿವರಿ ಆದಾಗ ಫಸ್ಟ್ 1 ಮಂತ್ ಮಾತ್ರ ಬೇಬಿ ಮಸಾಜ್ ಆಯಿಲ್ನ ನಾನು ಯೂಸ್ ಮಾಡಿದ್ದು. ಯಾಕೆಂದರೆ ಅವಾಗ ವಿಂಟರ್ ಸೀಸನ್ ಇತ್ತಲ್ವ. ಸೊ ಹರಳೆಣ್ಣೆ ಹಾಕೋದ್ರಿಂದ ಶೀತ ಆಗುತ್ತೆ ಮಗುಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹರಳೆಣ್ಣೆ ಹಾಕಿರಲಿಲ್ಲ. ಅದಾದ ನಂತರ ನಾನು ಇವಳಿಗೆ ಹರಳೆಣ್ಣೆನೇ ಯೂಸ್ ಮಾಡ್ತಾ ಇರೋದು. ಸೊ ಹರಳೆಣ್ಣೆ ನಮಗೆಲ್ಲ ನಮ್ಮ ಅಜ್ಜಿಯವರೆಲ್ಲ ಅದನ್ನೇ ಬಳಸ್ತಾ ಇದ್ದಿದ್ದರಿಂದ ಸೊ ಹರಳೆಣ್ಣೆನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವಳಿಗೆ 4 ಮಂತ್ ಆದಾಗಲಿಂದ ನಾನು ಮಸಾಜ್ ಮಾಡ್ತಾ ಇರೋದು. ಅಲ್ಲಿವರೆಗೂ ಕೂಡ ಅಜ್ಜಿನೇ ಅವಳಿಗೆ ಎಣ್ಣೆ ಹಚ್ಚೋದಿರ್ಬೋದು, ಜೊತೆಗೆ ಸ್ನಾನ ಮಾಡಿಸೋದು ಎಲ್ಲ ಅಜ್ಜಿನೇ ಮಾಡ್ತಾಯಿದ್ದು. ಈಗ ಅಷ್ಟೇ ನಾನು ಜಸ್ಟ್ ಆಯಿಲ್ ಮಸಾಜ್ ಮಾಡ್ತೀನಿ ಅಷ್ಟೇ. ಸ್ನಾನ ಎಲ್ಲ ಅಜ್ಜಿ ಮತ್ತು ಅಮ್ಮನೇ ಮಾಡಿಸ್ತಾರೆ. ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸೋದು ಅಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಮಾಡಲ್ಲ. ಅವಳು ಸ್ವಲ್ಪ ಕೂತ್ಕೋಬೇಕು, ನಿಂತ್ಕೋಬೇಕು, ಆ ರೀತಿ ಆದಾಗ ನಾವು ಮಾಡಿಸ್ಬೋದು, ಇವಾಗ ಮಾಡ್ಸೋಕ್ಕಾಗಲ್ಲ. ಸೊ ಅಜ್ಜಿ ಅಮ್ಮ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದರು. ಅಷ್ಟರಲ್ಲಿ ನಾನು ತೊಟ್ಲೆಲ್ಲ ರೆಡಿ ಮಾಡೋಣ ಅವಳನ್ನ ಮಲಗ್ಸೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿದೆ. ತೊಟ್ಲೆಲ್ಲ ರೆಡಿ ಮಾಡಿ ಆದಮೇಲೆ ಅಮ್ಮ ಆಲ್ರೆಡಿ ಪಲ್ಯ ಎಲ್ಲ ಮಾಡಿ ಇಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ರು. ಅಲ್ಲಿ ಅಮ್ಮ ಪಾಪುಗೆ ಸ್ನಾನ ಮಾಡಿಸ್ತಿದ್ದ ಕಾರಣ ಅಪ್ಪ ಹೊರಗಡೆ ಹೋಗಬೇಕು, ಬೇಗ ಸ್ವಲ್ಪ ತಿಂಡಿ ರೆಡಿ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನೇ ಕಿಚನ್ಗೆ ಬಂದು ಸ್ವಲ್ಪ ಚಪಾತಿ ಎಲ್ಲ ಒತ್ತಿಡ್ತಾ ಇದ್ದೆ.
ಅವ್ರಿಗೆ ಚಪಾತಿ ಎಲ್ಲ ರೆಡಿ ಮಾಡಿಕೊಡೋಣ ಅಂತ ಹೇಳಿ ಸ್ವಲ್ಪ ಚಪಾತಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಸಾಲಡ್ ಕೂಡ ರೆಡಿ ಮಾಡಿದೆ. ಎವ್ರಿ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಏನಾದರೂ ಸ್ವಲ್ಪ ಸಾಲಡ್ ಫ್ರೂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು ಏನಾದರೂ ಒಂದು ತಗೊಳ್ತೀವಿ. ಈ ಟೈಮಲ್ಲಿ ನಾವು ಬ್ರೆಸ್ಟ್ ಫೀಡ್ ಮಾಡೋದರಿಂದ ಅದನ್ನೆಲ್ಲ ತಗೊಳ್ಳೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಕೇವಲ ಈಗ ಅಂತ ಅಲ್ಲ, ಪ್ರತಿಯೊಬ್ಬರು ಕೂಡ ನಮ್ಮನೇಲಿ ಎಲ್ಲರೂ ಕೂಡ ತಗೊಳ್ತೀವಿ. ಸೊ ಹಾಗಾಗಿ ಎಲ್ಲರೂ ಕೂಡ ತಗೊಳ್ಳೋದು ಒಳ್ಳೆಯದಲ್ವಾ. ಸೊ ಸಾಲಡು ಮತ್ತು ಚಪಾತಿನ ರೆಡಿ ಮಾಡಿಟ್ಬಿಟ್ಟು ನಾನು ಫ್ರೆಶಪ್ ಆಗಿ ಬರೋಣ ಅಂತ ಹೇಳಿಬಿಟ್ಟು ಹೋದೆ. ಅವಳು ಸ್ವಲ್ಪ ಹೊತ್ತು ಮಲಗಿದ್ಲು ಪಾಪು, ಅಷ್ಟರಲ್ಲಿ ನಾನು ಫ್ರೆಶಪ್ ಆಗಿಬಿಡೋಣ ಅಂತ ಹೋಗಿದ್ದೆ. ನಾನು ಫ್ರೆಶಪ್ ಆಗಿ ಬರೋಷ್ಟರಲ್ಲಿ ಅವಳು ಆಲ್ರೆಡಿ ಸ್ನಾನ ಮಾಡಿ ಒಂದು 10-15 ಮಿನಿಟ್ಸ್ ಕೂಡ ನಿದ್ದೆ ಮಾಡಿರಲಿಲ್ಲ. ಆಗಲೇ ಎದ್ದು ಆಟ ಆಡ್ತಿದ್ಲು. ಸೊ ಇನ್ನು ಮಾತಾಡ್ಸಿದ್ರೆ ಮತ್ತೆ ಅಳ್ತಾಳೆ ಎತ್ಕೊಳ್ಳಿ ಅಂತ ಹೇಳಿ. ಸೊ ಮಾತಾಡ್ಸೋದು ಬೇಡ, ಅಷ್ಟರಲ್ಲಿ ಹೋಗಿ ಪೂಜೆ ಮುಗಿಸ್ಕೊಬರೋಣ ಅಂತ ಹೇಳಿಬಿಟ್ಟು ನಾನು ಪೂಜೆ ಮಾಡೋದಕ್ಕೆ ಹೋದೆ. ಇವತ್ತು ಗುರುವಾರ ಅಲ್ವಾ, ಸೊ ಗುರುವಾರದ ಪೂಜೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಗುರುವಾರಕ್ಕೂ ನನಗೂ ಏನೋ ಒಂದು ದೊಡ್ಡ ಕನೆಕ್ಟಿವಿಟಿ ಇದೆ ಅಂತಲೇ ಹೇಳ್ಬೋದು. ಸೊ ಒಂದು ಬ್ಲೆಸ್ಸಿಂಗ್ ಡೇ ಅಥವಾ ನನಗೆ ಏನು ಹೇಳ್ತಾರೆ, ಒಂದು ಲಕ್ಕಿ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಜೀವನದಲ್ಲಿ ನಡೆದಿರೋ ಪ್ರತಿಯೊಂದು ಒಳ್ಳೆಯ ವಿಷಯಗಳು ಕೂಡ ಗುರುವಾರನೇ ನಡೆದಿರೋದು. ನಾನು ಹುಟ್ಟಿರೋದು ಕೂಡ ಗುರುವಾರನೇ, ನನ್ನ ಮದುವೆ ಆಗಿರೋದು ಕೂಡ ಗುರುವಾರನೇ, ನನ್ನ ಮಗ ಹುಟ್ಟಿದ್ದು ಗುರುವಾರ, ನನ್ನ ಮಗಳು ಹುಟ್ಟಿದ್ದು ಗುರುವಾರ. ಸೊ ಹೀಗೆ ಆದಷ್ಟು ಎಲ್ಲ ಒಳ್ಳೆಯ ವಿಷಯಗಳು ಗುರುವಾರನೇ ನಡೆದಿರೋದ್ರಿಂದ ಗುರುವಾರಕ್ಕೂ ನನಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ಪೂಜೆ ಎಲ್ಲ ಮುಗಿಸಿ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಅವಳಾಗಲೇ ಅಳ್ತಿದ್ಲಲ್ಲ. ಸೊ ಅವಳಿಗೆ ಸ್ವಲ್ಪ ಲೋಷನ್ ಎಲ್ಲ ಹಾಕಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಸೊ ಈ ಕಡೆ ಅವಳು ಫೋನ್ ನೋಡಿದ ತಕ್ಷಣ ಕ್ಯಾಮ್ರಾ ಕಡೆ ತಿರ್ಗೋದಿಕ್ಕೆ ನೋಡ್ತಾ ಇದ್ದಾಳೆ, ಅದನ್ನೆಲ್ಲ ಕಿತ್ಕೊಳ್ಳೋದಕ್ಕೆ ಬರ್ತಾಳೆ. ನಾನೇ ಅವಳನ್ನ ಫೋರ್ಸ್ಫುಲಿ ಅವಾಯ್ಡ್ ಮಾಡ್ತಾ ಇದ್ದೀನಿ, ಈ ಕಡೆ ತಿರುಗಬಾರ್ದು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅವಳ ಫೇಸ್ನ ನಾನು ರಿವೀಲ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿ ಆದಮೇಲೆ ಅವಳು ಆಗ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಜೋಕಾಲಿಗೆ ಹಾಕ್ಬಿಟ್ಟು ತೂಗ್ತಾ ಇದ್ದೀನಿ ಬೇಗ ಮಲ್ಕೋತಾಳೆ ಅಂತ. ಆದರೆ ಅವಳು ಬೇಗ ಮಲ್ಕೊಳ್ಳೇ ಇಲ್ಲ. ಒಂದು 1/2 ಅವರ್ ಕೂಡ ತೂಗಿದ್ದೀನಿ. ಯಾವಾಗಲೂ ಅವಳ ಜೊತೆ ಕಮ್ಯುನಿಕೇಟ್ ಮಾಡ್ತಾನೇ ಇರಬೇಕು, ಅವಳಿಗೆ ನಿದ್ದೆ ಬರೋರ್ಗು ಕೂಡ. ಸೊ ಅವಳ್ತಾ ಮಾತಾಡ್ತಾ ಆಟ ಆಡಿಸ್ಕೊಂಡು ಹಾಗೆ ತೂಗಿದೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಗೆಯೇ ಅವಳು ಮಲ್ಕೊಂಡ್ಳು. ಸೊ ಈ ರೀತಿ ನನ್ನ ಮಗಳ ಜೊತೆ ಒಂದು ಮಾರ್ನಿಂಗ್ ರೊಟೀನ್ ಈ ರೀತಿ ಇರುತ್ತೆ. ಮಲ್ಕೋತಾಳೆ ಮತ್ತು ಹೇಳ್ತಾಳೆ, ಅವಳನ್ನ ಆಟ ಆಡಿಸ್ಬೇಕು. ಸೊ ಈ ರೀತಿಯೇ ಇರುತ್ತೆ ನಮ್ಮದು ಡೈಲಿ ಕೂಡ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ನನ್ನ ಮಗಳ ಜೊತೆ ಮಾರ್ನಿಂಗ್ ರೊಟೀನ್ ಈ ರೀತಿ ಇತ್ತು. ಎವ್ರಿ ಡೇ ಈ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಕಾಮನ್ ಇರುತ್ತೆ, ಬಟ್ ಕೆಲವೊಂದು ಚೇಂಜಸ್ ಇರುತ್ತೆ. ಸೊ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.